Hello, dear subscribers and viewers. Welcome back to my YouTube channel Radar English, a channel for learning English very easily. Dear subscribers, in the last video, we came to know that how to turn yes or no type interrogative sentence from direct speech to indirect speech. And in this class, we are going to discuss about how to turn WH questions from direct speech to indirect speech. ಸೊ ಇವತ್ತಿನ ತರಗತಿಯಲ್ಲಿ ಡಬಲ್ ಎಚ್ ಕ್ವಶನಿಂದ ಪ್ರಾರಂಭವಾಗಿರ್ತಕ್ಕ ಅಂದರೆ ಡಬಲ್ ಎಚ್ ಕ್ವಶನ್ಸ್ಗಳು ಡೈರೆಕ್ಟ್ ಸ್ಪೀಚಲ್ಲಿರ್ತಕ್ಕಂಥ ಡಬಲ್ ಎಚ್ ಕ್ವಶನ್ಸ್ಗಳನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಹೇಗೆ ಟರ್ನ್ ಮಾಡೋದು ಅನ್ನೋ ನೋಡೋಣ. ಸೊ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳಿದ್ದಾಗ ಅವುಗಳನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಯಾವ ರೀತಿ ಟರ್ನ್ ಮಾಡೋದು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಓಕೆ, ವೆಲ್ಕಮ್ ಬ್ಯಾಕ್. ಸೊ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ನಾವುಗಳು ಡಬಲ್ ಎಚ್ ಕ್ವಶನ್ಸನ್ನು ಡೈರೆಕ್ಟ್ ಸ್ಪೀಚಲ್ಲಿರ್ತಕ್ಕಂಥ ಡಬಲ್ ಎಚ್ ಕ್ವಶನ್ಸನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಟರ್ನ್ ಮಾಡೋದು ಹೇಗೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಇದರಲ್ಲಿ ದ ಫಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ. ಅನು ಸೆಟ್ಟು ರುದ್ರ. ಅನು ಸೆಟ್ ನಿನ್ನೆ ಏನು ಮಾಡಿದ್ವಿ, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಇದ್ದದ್ದನ್ನು ಮಾತ್ರ ಟರ್ನ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ಡಬಲ್ ಎಚ್ ಕ್ವಶನ್ಸ್ ಇದ್ದರೆ ಅವ್ರು ಯಾವ ರೀತಿಯಾಗಿ ಮಾಡೋದು, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದನ್ನು ಮಾತ್ರ ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅನು ಸೆಟ್ಟು ರುದ್ರ, ವೈರ್ ಡು ಯು ಗೋ. ಅನು ಸೆಟ್ಟು ರುದ್ರ, ಅನು ರುದ್ರನಿಗೆ ಹೇಳಿದಳು ಏನಂತ, ವೇರ್ ಡು ಯು ಗೋ, ನೀನು ಎಲ್ಲಿಗೆ ಹೋಗ್ತೀಯಾ. ಅನು ಸೆಟ್ಟು ರುದ್ರ, ವೇರ್ ಡು ಯು ಗೋ, ವೇರ್ ಡು ಯು. ಯು ಅಂದರೆ ಯಾರು, ಯು, ನೀನು ಎಲ್ಲಿಗೆ ಹೋಗ್ತೀಯ, ನೀನು ಅಂದರೆ ಯಾರು, ರುದ್ರನಿಗೆ ಕೇಳ್ತಿರ್ತಾನೆ. ಯು ಅಂದರೆ ರುದ್ರ, ರುದ್ರ ಅಂದರೆ ಹೀ, ಅವನಿಗೆ ಕೇಳಿದ್ಲು. ಅನು ರುದ್ರನಿಗೆ ಏನೋ ಕೇಳಿದ್ಲಲ್ಲ, ಏನದು ಏನೋ ಹೇಳಿದ್ಲಲ್ಲ ಅಂದಾಗ, ಅಯ್ಯೋ ಅವನಿಗೆ ಎಲ್ಲಿಗೆ ಹೋಗಾನ ಅಂತ ಕೇಳಿದ್ಲು. ಅನು ರುದ್ರನಿಗೆ ಎಲ್ಲಿಗೆ ಹೋಗಾನೆ ಅಂತ ಕೇಳಿದ್ಲು ಅಂತಾಗುತ್ತೆ ಅಲ್ವಾ. ಎಸ್, ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಅನು ಕ್ವಶನ್ಡ್ ನೋಡಿ, ಅನು ಸೆಟ್ಟು ರುದ್ರ ಇದೆಯಲ್ಲ, ಅನು ಕ್ವಶನ್ ರುದ್ರ ದ್ಯಾಟ್ ವೈರ್ ಡಿಡ್ ಯು ಗೋ. ಅವನು ಎಲ್ಲಿಗೆ ಹೋದ ಅಂತ ಕೇಳಿದ್ಲು. ಎಲ್ಲಿಗೆ ಹೋಗ್ತೀಯ ನೀನು, ಏನೋ ಕೇಳಿದಲ್ಲ, ಅವನು ಎಲ್ಲಿಗೆ ಹೋದ ಅಂತ ಕೇಳಿದ್ಲಪ್ಪ. ಹಾಂ, ಅನು ರುದ್ರನಿಗೆ ಎಲ್ಲಿಗೆ ಹೋದ ಎಂದು ಪ್ರಶ್ನಿಸಿದಳು. ಓದ ಅಂತ ಮಾಡ್ಕೊಳ್ಳಿ, ಹೋಗುತ್ತಿದ್ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆಗಿದೆ. ಸಾರಿ, ಇದು ಅನು ರುದ್ರನಿಗೆ ಎಲ್ಲಿಗೆ ಹೋದ ಅಂತ ಪ್ರಶ್ನಿಸಿದಳು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಟರ್ನ್ ಆಗಬೇಕು. ಓಕೆ, ಆ ರೀತಿಯಾಗಿ ನಿಮ್ಮ ದೈನಂದಿನ ವಾಕ್ಯ ಅಂದರೆ ದೈನಂದಿನ ಅಭ್ಯಾಸದಲ್ಲಿ ಇವುಗಳನ್ನೆಲ್ಲ ಬಳಕೆ ಮಾಡಿಕೊಳ್ಳಿ. ನೆಕ್ಸ್ಟು, ಐ ಸೆಟ್ಟು ಲಾವಣ್ಯ, ವೈ ಡು ಯು ನಾಟ್ ಕಮ್ ಮೈ ಹೋಮ್. ಐ ಸೆಟ್ಟು ಲಾವಣ್ಯ, ನಾನು ಲಾವಣ್ಯಳಿಗೆ ಹೇಳಿದೆ ಏನಂತ, ವೈ ಡು ಯು ನಾಟ್ ಕಮ್ ಮೈ ಹೋಮ್, ನೀನು ನನ್ನ ಮನೆಗೆ ಯಾಕೆ ಬರಲ್ಲ. ವೈ ಡು ಯು ನಾಟ್ ಕಮ್, ಯು ಅಂದರೆ ಯಾರು, ವೈ ಡು ಯು ಅಂದರೆ ಯಾರು, ಲಾವಣ್ಯನಿಗೆ ಕೇಳ್ತಾರೆ. ಲಾವಣ್ಯಳಿಗೆ, ಲಾವಣ್ಯ, ಯು ಅಂದರೆ ಲಾವಣ್ಯ ಅಂದರೆ ಶೀ, ಹುಡುಗಿ ಅಲ್ವಾ, ಶೀ ಆಯಿತು. ಓಕೆ, ನಾನು ಲಾವಣ್ಯನಿಗೆ ಅವಳು ಯಾಕೆ ನಮ್ಮ ಮನೆಗೆ ಬರಲ್ಲ ಅಂತ ಕೇಳಿದೆ ಅಂತೇಳಿ, ಹೌದಲ್ವಾ. ಇದು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕು ಅಂತಂದರೆ, ಐ ಕ್ವಶನ್ ಲಾವಣ್ಯ, ಐ ಸೆಟ್ಟು ಲಾವಣ್ಯ ಇದೆಯಲ್ಲ, ಐ ಕ್ವಶನ್ ಲಾವಣ್ಯ ದಟ್ ಅಂತ, ಏನಂತ, ವೈ ಡಿಡ್ ಶಿ ನಾಟ್ ಕಮ್ ಮೈ ಹೋಮ್, ಅವಳು ನನ್ನ ಮನೆಗೆ ಯಾಕೆ ಬರಲ್ಲ ಅಂತ ಕೇಳಿದೆ ನಾನು. ಅವಳು ನನ್ನ ಮನೆಗೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಲ್ವಾ. ನಾನು ಲಾವಣ್ಯಳಿಗೆ ನನ್ನ ಮನೆಗೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ. ಐ ಕ್ವಶನ್ ಲಾವಣ್ಯ, ವೈ ಡಿಡ್ ಶಿ ನಾಟ್ ಕಮ್ ಮೈ ಹೋಮ್. ಐ ಕ್ವಶನ್ ಲಾವಣ್ಯ, ವೈ ಡಿಡ್ ಶಿ ನಾಟ್ ಕಮ್ ಮೈ ಹೋಮ್, ಅವಳು ನನ್ನ ಮನೆಗೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ. ಅರ್ಥ ಆಗ್ತಿದೆ ಅಲ್ವಾ. ಈ ರೀತಿಯಾಗಿ ಡೈರೆಕ್ಟಲ್ಲಿದೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಟರ್ನ್ ಮಾಡ್ತಿಲ್ಲ. ಏನು ಬದಲಾವಣೆ ಆಗಿದೆ, ದಟ್ ಬಂದಿದೆ. ಯು ಅಂತಂದರೆ ಶಿ ರೆಫರ್ ಆಗುತ್ತೆ, ಶಿ ಆಯಿತು ಅದಲ್ವಾ. ಮೈ ಅಂತಂದರೆ ಮೈ, ನನ್ನ ಮನೆಗೆ ಅಂತಲೇ ಕೇಳ್ತಾರೆ, ನಾನೇ ಕೇಳ್ತಾ ಇರೋದು ಹಾಗಾಗಿ. ನೆಕ್ಸ್ಟ್ ಸೆಂಟೆನ್ಸ್, ವಿ ಸೆಟ್ಟು ಲಾವಣ್ಯ, ವಿ ಸೆಟ್ಟು ಲಾವಣ್ಯ, ಹೂಮ್ ಡು ಯು ವೇಟ್ ಫಾರ್. ವಿ ಸೆಟ್ಟು ಲಾವಣ್ಯ, ನಾವು ಲಾವಣ್ಯಗಳಿಗೆ ಹೇಳಿದೆವು. ವಿ ಸೆಟ್ಟು ಲಾವಣ್ಯ, ನಾವು ಲಾವಣ್ಯಗೊಂದು ಸ್ಟೇಟ್ಮೆಂಟನ್ನು ಹೇಳಿದ್ದೀವಿ. ಏನಂತ, ಹೂಮ್ ಡು ಯು ವೇಟ್ ಫಾರ್, ನೀನು ಯಾರಿಗಾಗಿ ಕಾಯ್ತೀಯ, ನೀನು ಯಾರಿಗಾಗಿ ಕಾಯುವೆ. ನಾವು ಲಾವಣ್ಯಳಿಗೆ ಹೇಳಿದೆವು, ಹೌದಲ್ಲ. ವಿ ಸೆಟ್ಟು ಲಾವಣ್ಯ, ನಾವು ಲಾವಣ್ಯಗೆ ಹೇಳಿದೆವು ಏನಂತ, ಹೋಮ್ ಡು ಯು ವೇಟ್ ಫಾರ್, ನೀನು ಯಾರಿಗೋಸ್ಕರ ಕಾಯ್ತೀಯ ಅಂತೇಳಿ. ನಾವು ಲಾವಣ್ಯಗೆ ಏನೋ ಹೇಳಿದ್ವಲ್ಲ ಅಂದಾಗ ಏನು ಮಾಡ್ತೀವಿ, ಅಯ್ಯೋ ಅವಳು ಯಾರಿಗೋಸ್ಕರ ಕಾದ್ಲು ಅಂತ ಕೇಳಿದೀವಪ್ಪ, ಅವಳು ಯಾರಿಗೋಸ್ಕರ ಕಾದ್ಲು ಅಂತಂದ್ಬಿಟ್ಟು ಏನು ಮಾಡಿದ್ವಿ, ನಾವು ಪ್ರಶ್ನಿಸಿದ್ವಿ ಅಂತೇಳಿ. ಓಕೆ, ಟರ್ನ್ ಮಾಡೋದಾದ್ರೆ ಏನು ಮಾಡಬೇಕು, ವಿ ಸೆಟ್ಟು ಲಾವಣ್ಯ ಅಂತಂದರೆ ವಿ ಕ್ವಶನ್ ಲಾವಣ್ಯ ದ್ಯಾಟ್ ಹೂಮ್ ಡೂ ಇದ್ದಿದ್ದೇನಾಗುತ್ತೆ, ಡಿಡ್ ಆಗುತ್ತಲ್ವಾ. ಇಲ್ಲಿ ಡೂ ಇದೆ, ಡಿಡ್ ಆಯಿತು. ಹೂಮ್ ಡಿಡ್, ಯು ಅಂದರೆ ಶೀತಾನೆ, ಹೂಮ್ ಡಿಡ್ ಶಿ ವೇಟ್ ಫಾರ್,
ಅವಳು ಯಾರಿಗಾಗಿ ಕಾಯ್ದಳು ಅಂತ ಕೇಳಿದ್ವಿ, ಪ್ರಶ್ನಿಸಿದ್ವಿ. ವಿ ಕ್ವಶನ್ ಲಾವಣ್ಯ ದ್ಯಾಟ್ ಹೂಮ್ ಡಿಡ್ ಶಿ ವೇಟ್ ಫಾರ್. ವಿ ಕ್ವಶನ್ ಲಾವಣ್ಯ ದ್ಯಾಟ್ ಹೂಮ್ ಡಿಡ್ ಶಿ ವೇಟ್ ಫಾರ್. ಓಕೆ, ನಾವು ಲಾವಣ್ಯಳಿಗೆ ತಾನು ಯಾರಿಗಾಗಿ ಕಾಯ್ದಳು ಎಂದು ಪ್ರಶ್ನಿಸಿದೆವು. ವಿ ಕ್ವಶನ್ ಲಾವಣ್ಯ ದಟ್ ಹೂಮ್ ಡಿಡ್ ಶಿ ವೇಟ್ ಫಾರ್. ಸಾಮಾನ್ಯವಾಗಿ ನಾವು ಮೊಬೈಲಲ್ಲಿ ಮಾತಾಡಬೇಕಾದ್ರೆ ಏನು ಮಾಡ್ತೀವಿ, ಈ ರೀತಿ ಸೆಂಟೆನ್ಸನ್ನು ಬಳಕೆ ಮಾಡಲ್ಲ. ಸಾಮಾನ್ಯ ಅವರು ಎಕ್ಸಾಕ್ಟ್ ವರ್ಡಿಂಗ್ಸನ್ನು, ಅಂದರೆ ಈ ಡೈರೆಕ್ಟ್ ಸ್ಪೀಚ್ ಇದೆ ಅದನ್ನ ಹೇಳ್ತೇವೆ. ಆ್ಯಕ್ಚುಲಿ ವಿ ಕ್ವಶನ್ ಲಾವಣ್ಯ ಹೂಮ್ ಡು ಯು ವೇಟ್ ಫಾರ್ ಅಂತ ನಾವು ಕೇಳಿದ್ವಿ ಅಂತ ಹಂಗೆ ಹೇಳ್ತೀರಾ ಅಲ್ವಾ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಹೌದಲ್ವಾ. ಈ ರೀತಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳ್ಬೋದು. ಕಲೀರಿ, ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಬರೆದು ನೀವು ಅಭ್ಯಾಸ ಮಾಡಬೇಕಾಗ್ತದೆ ಅಂತೇಳಿ. ಓಕೆ, ಈಗ ನೆಕ್ಸ್ಟ್ ಒನ್ ಮೋರ್. ಓಕೆ, ದೇ ಸೆಡ್ ಟು ಲಾವಣ್ಯ ವಾಟ್ ಡು ಯು ವಾಂಟ್. ಅವರು ಲಾವಣ್ಯಳಿಗೆ ಹೇಳಿದರು, ಒಂದು ಪ್ರಶ್ನೆಯನ್ನು ಒಂದು ಸೆಂಟೆನ್ಸನ್ನು ಹೇಳಿದರು. ದೇ ಸೆಡ್ ಟು ಲಾವಣ್ಯ ವಾಟ್ ಡು ಯು ವಾಂಟ್. ನಿನಗೇನು ಬೇಕು. ಲಾವಣ್ಯ ಇರೋ ಜಾಗದಲ್ಲಿ ನೀವು ಯಾವ ಹೆಸರು ಬೇಕಾದರೂ ಹಾಕ್ಕೊಳ್ಳಿ. ಓಕೆ, ದೇ ಸೆಡ್ ಟು ಲಾವಣ್ಯ ವಾಟ್ ಡು ಯು ವಾಂಟ್. ನಿನಗೇನು ಬೇಕೋ. ಲಾವಣ್ಯ ಅವರು ಲಾವಣ್ಯರಿಗೆ ಹೇಳಿದಳು. ಲಾವಣ್ಯಗೆ ಏನೋ ಹೇಳಿದ್ರಲ್ಲ ಅವರು, ಲಾವಣ್ಯಗೆ ಏನೋ ಹೇಳಿದ್ರಲ್ಲ ಅವರು ಅಂದಾಗ ನಾವೇನು ಹೇಳ್ತೀವಿ ನಾವುಗಳು, ಅಯ್ಯೋ ಅವಳಿಗೇನು ಬೇಕು ಅಂತ ಕೇಳಿದರು. ಅಯ್ಯೋ ಅದೇ ಲಾವಣ್ಯಗೆ ಅವಳಿಗೇನು ಬೇಕು ಅಂತ ಕೇಳಿದರು. ಸೊ ಟರ್ನ್ ಮಾಡ್ತೀರಾ, ಚೇಂಜ್ ಮಾಡ್ತೀರಾ, ಟ್ರೈ ಮಾಡಿ ನೋಡಿ. ನಾನು ಹೇಳ್ತೀನಿ, ನನ್ನ ಜೊತೆಗೆ ಹೇಳಿ. ದೇ ಕ್ವಶನ್ಡ್ ಲಾವಣ್ಯ ದಟ್ ವಾಟ್ ಡಿಡ್ ಶಿ ವಾಂಟ್. ಅವಳಿಗೇನು ಬೇಕು ಅಂತ, ಲಾವಣ್ಯಳಿಗೇನು ಬೇಕು ಅಂತ ಕೇಳಿದರು. ಅವರು ಲಾವಣ್ಯಳಿಗೆ ತನಗೇನು ಬೇಕು ಅಂತ ಕೇಳಿದ್ರು. ತನಗೇನಂದ್ರೆ ಅವಳಿಗೇನು ಬೇಕು ಅಂತ ಕೇಳಿದರು ಅಂತ ಅರ್ಥ. ದೆ ಕ್ವಶನ್ ಲಾವಣ್ಯ ವಾಟ್ ದಟ್ ಈಸ್ ಮಿಸ್ಸಿಂಗ್ ಇಯರ್. ಓಕೆ, ದೇ ಕ್ವಶನ್ ಲಾವಣ್ಯ ದಟ್ ವಾಟ್ ಡಿಡ್ ಶಿ ವಾಂಟ್ ಅಂತ ಆಗುತ್ತೆ. ಎಸ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೆಕ್ಸ್ಟ್ ಒನ್ ಮೋರ್. ಯು ಸೆಡ್ ಟು ಲಾವಣ್ಯ ಹೌ ಡು ಯು ವರ್ಕ್. ಯು ಸೆಡ್ ಟು ಲಾವಣ್ಯ, ನೀನು ಲಾವಣ್ಯಳಿಗೆ ಹೇಳಿದೆ ಅಥವಾ ನೀವು ಲಾವಣ್ಯಳಿಗೆ ಹೇಳಿದ್ರಿ. ಹೌ ಡು ಯು ವರ್ಕ್, ನೀನು ಹೆಂಗೆ ಕೆಲಸ ಮಾಡ್ತೀಯಾ ಅಥವಾ ನೀವು ಹೇಗೆ ಕೆಲಸ ಮಾಡ್ತೀರಿ ಅಂತೇಳ್ಬಿಟ್ಟು. ನೀವು ಲಾವಣ್ಯಗೇನ ಕೇಳಿದ್ರಲ್ಲ ಅಂತ ಯಾರಾದರೂ ಬಂದು ನಿಮ್ಮನ್ನು ಕೇಳಿದಾಗ ಅದನ್ನು ಹೌ ಡು ಯು ವರ್ಕ್ ಅಂತ ಕೇಳಿದೆ ಅಂತ ಹಂಗೆ ಹೇಳಂಗಿಲ್ಲ ನೀವುಗಳು. ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕಾಗುತ್ತೆ. ಏನಂತ ಟ್ರೈ ಮಾಡೋಣವಾ. ಎಸ್ ನೋಡಿ, ಯು ಕ್ವಶನ್ಡ್ ಲಾವಣ್ಯ. ಯು ಕ್ವಶನ್ ಲಾವಣ್ಯ ದ್ಯಾಟ್ ಹೌ ಡಿಡ್ ಶಿ ವರ್ಕ್. ಓಕೆ, ನನಗೆ ಗೊತ್ತು ನೀನು ಲಾವಣ್ಯಗೆ ಏನು ಹೇಳಿದೆ ಅಂತ ಗೊತ್ತು. ನಾನು ಲಾವಣ್ಯಗೆ ಏನು ಹೇಳಿದೆ ಅಂತ ಗೊತ್ತಾ. ಏನು ಹೇಳಿದೆ ಹೇಳು. ಯು ಕ್ವಶನ್ ಲಾವಣ್ಯ ದಟ್ ಹೌ ಡಿಡ್ ಶಿ ವರ್ಕ್. ಅವಳು ಹೆಂಗೆ ಕೆಲಸ ಮಾಡಿದ್ಲು ಅಂತ ನೀನು ಕೇಳಿದೆ. ಎಮ್ ಐ ರೈಟ್? ಕರೆಕ್ಟಾ ನಾನು ಹೇಳ್ತಿರೋದು? ಆ ಥರ ಯು ಕ್ವಶನ್ ಲಾವಣ್ಯ ದಟ್ ಹೌ ಡಿಡ್ ಶಿ ವರ್ಕ್. ಅವಳು ಹೆಂಗೆ ಕೆಲಸ ಮಾಡಿದ್ಲು ಅಂತ ನೀನು ಪ್ರಶ್ನೆ ಮಾಡಿದೆ, ಹೌದು ತಾನೇ? ಆ ಥರ ಹಿಂಗೆ ಕಲಿಬೇಕು ನೀವುಗಳು. ಓಕೆ, ಲೆಟ್ ಅಸ್ ಮೂವ್ ಆನ್. ಹೀ ಸೆಡ್ ಟು ಲಾವಣ್ಯ ಹೌ ಲಾಂಗ್ ಡು ಯು ವಾಚ್ ಟಿ ವಿ. ಹೀ ಸೆಡ್ ಟು ಲಾವಣ್ಯ, ಅವನು ಲಾವಣ್ಯಳಿಗೆ ಹೇಳಿದನು. ಹೀ ಸೆಡ್ ಟು ಲಾವಣ್ಯ ಹೌ ಲಾಂಗ್ ಡು ಯು ವಾಚ್ ಟಿ ವಿ. ನೀನು ಎಷ್ಟೊತ್ತು ಟಿ ವಿ ನೋಡ್ತೀಯಾ, ನೀನು ಎಷ್ಟೊತ್ತು ಟಿ ವಿ ನೋಡಿವೆ. ಅವನು ಲಾವಣ್ಯಳಿಗೆ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾನೆ. ಏನಂತ, ನೀನು ಎಷ್ಟೊತ್ತು ಟಿ ವಿ ನೋಡ್ತೀಯಾ, ನೀನು ಎಷ್ಟೊತ್ತು ಟಿ ವಿ ನೋಡುವೆ. ಹೌ ಲಾಂಗ್, ಎಷ್ಟೊತ್ತು. ಹೌ ಲಾಂಗ್ ಡು ಯು ವಾಚ್ ಟಿ ವಿ, ಎಷ್ಟೊತ್ತು ಟಿ ವಿ ನೋಡ್ತೀಯಾ ನೀನು ಅಂತ ಅವನು ಲಾವಣ್ಯಳಿಗೆ ಹೇಳಿದಳು. ಯಾರೋ ಬಂದು ನಿಮ್ಮನ್ನು ಕೇಳ್ತಾರೆ, ಅವನು ಲಾವಣ್ಯಗೇನೋ ಹೇಳಿದ್ನಲ್ಲ, ಅವಾಗೇನು ಹೇಳ್ತೀರಾ. ಅಯ್ಯೋ ಅವಳು ಎಷ್ಟೊತ್ತು ಟಿ ವಿ ನೋಡ್ತಾಳಂತ ಕೇಳ್ದ, ಅವಳು ಎಷ್ಟೊತ್ತು ಟಿ ವಿ ನೋಡಿದ್ಲು ಅಂತ ಕೇಳಿದ ಅಲ್ವಾ. ಅದನ್ನೇ ಟರ್ನ್ ಮಾಡೋದು ಇಂಡೈರೆಕ್ಟ್ ಸ್ಪೀಚಲ್ಲಿ. ನೀವೇನು ಹೇಳ್ತೀರಾ, ಈ ಸೆಡ್ ಟು ಲಾವಣ್ಯ ಹೌ ಲಾಂಗ್ ಡು ಯು ವಾಚ್ ಟಿ ವಿ ಅಂತ ಹಂಗೆ ಹೇಳಂಗಿಲ್ಲ. ಬಿಕಾಸ್ ಯು ಆರ್ ಅ ಥರ್ಡ್ ಪರ್ಸನ್, ಯು ಆರ್ ರಿಪೋರ್ಟಿಂಗ್ ವಾಟ್ ಹ್ಯಾಪಂಡ್. ಓಕೆ, ಅಲ್ಲಿ ಏನಾಯಿತು ಅಂತ ನೀವು ರಿಪೋರ್ಟ್ ಮಾಡ್ತೀರಾ. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ರಿಪೋರ್ಟಿಂಗ್, ಯು ಶುಡ್ ಹ್ಯಾವ್ ಟು ವಾಟ್ ಈಸ್ ದಟ್, ಯು ಶುಡ್ ಥಿಂಕ್ ದ್ಯಾಟ್ ದಿಸ್ ಸೆಂಟೆನ್ಸ್ ಮಸ್ಟ್ ಬಿ ಟರ್ನ್ಡ್ ಫ್ರಮ್ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ನಿಮ್ಮ ತಲೆ ಒಳಗಡೆಗೆ ಇರಬೇಕು. ಓಕೆ, ಅವಾಗೇನು ಮಾಡ್ತೀರಾ, ಸ್ವಲ್ಪ ಟೈಮ್ ತೊಗೊಂಡಾದ್ರೂ ಪರವಾಗಿಲ್ಲ ಹೇಳಿ. ಈ ಕ್ವಶನ್ ಲಾವಣ್ಯ ದಟ್ ಹೌ ಲಾಂಗ್ ಡಿಡ್ ಶಿ ವಾಚ್ ಟಿ ವಿ. ಹೀ ಕ್ವಶನ್ ಲಾವಣ್ಯ ದಟ್ ಹೌ ಲಾಂಗ್ ಡಿಡ್ ಶಿ ವಾಚ್ ಟಿ ವಿ. ಅಯ್ಯೋ ಅವಳು ಎಷ್ಟೊತ್ತು ಟಿ ವಿ ನೋಡಿದ್ಲು ಅಂತ ಕೇಳ್ದ. ಈ ಕ್ವಶನ್ ಲಾವಣ್ಯ ಫುಲ್ ಮಾಡ್ಕೊಳ್ಳೋದನ್ನ. ಈ ಕ್ವಶನ್ ಲಾವಣ್ಯ ದಟ್ ಹೌ ಲಾಂಗ್ ಡಿಡ್ ಶಿ ವಾಚ್ ಟಿ ವಿ. ಅವಳು ಎಷ್ಟು ಮತ್ತು ಇಲ್ಲಿ ಕ್ವಶನ್ ಮಾರ್ಕ್ ಎಲ್ಲೂ ಹಾಕಂಗಿಲ್ಲ ನೀವುಗಳು. ಇಂಡೈರೆಕ್ಟ್ ಸ್ಪೀಚಲ್ಲಿ ಕ್ವಶನ್ ಮಾರ್ಕನ್ನು ಹಾಕಂಗಿಲ್ಲ. ಬಿಕಾಸ್ ಯು ಆರ್ ನಾಟ್ ಕ್ವಶನಿಂಗ್. ಅಲ್ಲಿ ನಡೆದಂಥ ಕ್ವಶನನ್ನು ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ
ಓಕೆ, ಇನ್ನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಇವರೇ, ಒಂದು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಕೇವಲ ಒಂದೊಂದೇ ಸೆಂಟೆನ್ಸ್ ಇಟ್ಕೊಂಡ್ಬಿಟ್ಟು ಒಂದೊಂದು ವೀಡಿಯೋ ಮಾಡ್ಬೋದು, ಅದು ಬೇಡ. ನಿಮಗೆ ಡೈರೆಕ್ಟ್ ಇಂಟೆಡ್ ಸ್ಪೀಚಲ್ಲಿ ಕಂಪ್ಲೀಟಾಗಿ ಹೇಳಿದರೆ ಎಂಥ 1000 ವೀಡಿಯೋಗಳನ್ನು ನೀವೇ ಮಾಡ್ಬೋದು, ಹೌದಲ್ವಾ? ಯಾವುದೋ ಒಂದಷ್ಟು ಐಟಮ್ಸನ್ನು ತೊಗೊಬಂದ್ಬಿಟ್ಟು ಈ 10 ಸೆಂಟೆನ್ಸನ್ನು ಬಳಕೆ ಮಾಡಿರಿ ಅಂತ ನಾನು ಹೇಳೋದಿಲ್ಲ. ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ದಿಸ್ ಇಸ್ ದ ಫಂಡಮೆಂಟಲ್, ಸೊ ದಿಸ್ ಇಸ್ ದ ರೂಡಿಮೆಂಟರಿ ನಾಲೆಡ್ಜ್ ಆಫ್ ಇಂಗ್ಲೀಷ್. ಇಫ್ ಯು ಗೋ ಥ್ರೂ ದ ರೂಡಿಮೆಂಟರಿ ನಾಲೆಡ್ಜ್ ಆಫ್ ಇಂಗ್ಲೀಷ್, ದೆನ್ there may be anyone in front of you, you will be able to speak in English, but only thing is the basic knowledge you should have. So that is the reason why whatever the videos I have uploaded, please have a look on those videos and keep a notebook where you better to write all the class notes. ಏನೇನು ಹೇಳಿದ್ದೀನಿ ಎಲ್ಲದನ್ನು ಕೂಡ ಬರ್ಕೊಳ್ಳಿ, ಗೊತ್ತಾಗ್ತಿದೆನಾ? ಹಾಗಾದರೆ ಕಲೀಲಿಕ್ಕೆ ಸಾಧ್ಯ ಇದೆ. 100ಕ್ಕೆ 100% ನೀವು ಕಲಿತೀರಾ ಇಂಗ್ಲೀಷನ್ನು. ಡೆಫಿನೆಟ್ಲಿ ಯು ವಿಲ್ ಬಿ ಸ್ಪೀಕಿಂಗ್ ಇನ್ ಇಂಗ್ಲೀಷ್. For that, what you need to do? You need to listen to the class very carefully and every day you have to use them in your daily talk. ನಿಮ್ಮ ದೈನಂದಿನ ಬಳಕೆಯಲ್ಲಿ ಮಾತಾಡಬೇಕು ಅದನ್ನು. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಸೆಂಟೆನ್ಸ್ ಇನ್ನೊಂದು ಹೇಳ್ತೀನಿ ನೋಡಿ ಇದರಲ್ಲಿ. ಶೀ ಸೆಡ್ ಟು ಲಾವಣ್ಯ, ವ್ಯಾನ್ ಡು ಯು ಕುಕ್? ಶೀ ಸೆಡ್ ಟು ಲಾವಣ್ಯ, ವೆನ್ ಡು ಯು ಕುಕ್? ಅವಳು ಲಾವಣ್ಯಳಿಗೆ ಕೇಳಿದಳು. ಅದು ಸರಿ, ಉಮೇಶ್ ಆಗಿದೆ, ಲಾವಣ್ಯ ಮಾಡ್ಕೊಳ್ಳಿ. ಅವಳು ಲಾವಣ್ಯಳಿಗೆ ಹೇಳಿದಳು. ವ್ಯಾನ್ ಡು ಯು ಕುಕ್? ನೀನು ಯಾವಾಗ ಅಡುಗೆ ಮಾಡ್ತೀಯಾ? ಟರ್ನ್ ಮಾಡ್ತೀರಾ ನೀವೀಗ. ಶಿ ಕ್ವಶನ್ ಲಾವಣ್ಯ ದಟ್ ವ್ಯಾನ್ ಡಿಡ್ ಶಿ ಕುಕ್? ವೆರಿ ಗುಡ್, ವೆರಿ ಗುಡ್. ಓಕೆ, ಶಿ ಕ್ವಶನ್ ಲಾವಣ್ಯ ದ್ಯಾಟ್ ವ್ಯಾನ್ ಡಿಡ್ ಶಿ ಕುಕ್? ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಲ್ಲಿ ಸೆಂಟೆನ್ಸ್ ಇದೆಯಲ್ಲ, ವೇರ್, ಇಲ್ಲಿ ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ಬಟ್ ವಾಟ್ ಎವರ್ ದ ಸೆಂಟೆನ್ಸಸ್ ಐ ಹ್ಯಾವ್ ರಿಟರ್ನ್ ಇಯರ್, ಆಲ್ ಆಫ್ ದೆಮ್ ಹ್ಯಾವ್ ಬೀನ್ ಫ್ರೇಮ್ಡ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಮಾಡಿರೋದು, ಗೊತ್ತಾಗ್ತಿದೆನಾ? ನಾಳೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ, ಮುಂದಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರ್ತಕ್ಕಂತಹ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ಗಳನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಟರ್ನ್ ಮಾಡೋದು ಹೇಗೆ ಅಂತ ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇದನ್ನು ಕಲೀರಿ, ಬರ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಹೇಳ್ಕೊಡಿ. ಓಕೆ, ಯಾರಿಗಾದ್ರೂ ಹೇಳ್ಕೊಡಿ. ನೀವು ಹೇಳ್ಕೊಟ್ರೆ ಏನಾಗುತ್ತೆ, ಇಫ್ ಯು ಸ್ಟಾರ್ಟ್ ಟೀಚಿಂಗ್ ಅದರ್ಸ್, ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಥರೋ ವಿತ್ ದ ಫಂಡಮೆಂಟಲ್ ಆರ್ ರೂಡಿಮೆಂಟರಿ ನಾಲೆಡ್ಜ್ ಆಫ್ ಇಂಗ್ಲೀಷ್. ಬಟ್ ಫಾರ್ ದಟ್ ವಾಟ್ ಯು ನೀಡ್ ಟು ಡೂ, ಯು ಹ್ಯಾವ್ ಟು ಟೀಚ್ ಅದರ್ಸ್. ಓಕೆ, ಅಟ್ಲೀಸ್ಟ್ ಅವ್ರಿಗೆ ಹೇಳ್ಕೊಡ್ಬೇಕಲ್ಲ ಅಂತನಾದರೂ ಏನಾಗ್ಬೋದು, ನೀವು ಭಾಳಷ್ಟು ಎಚ್ಚರಿಕೆಯಿಂದ ಕಲೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, I hope you have understood, and those who are watching this video for the first time, please subscribe and watch the previous videos also. Thank you. Have a nice day.